ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸ್ವರೆಗೂ ನಾವು ಈ ಬಿಹಾರಿ ಲಾಲ್ಜಿ ಅವರ 8 ದೋಹೆಗಳ ಬಗ್ಗೆ ಮತ್ತು ಅವುಗಳ ವ್ಯಾಖ್ಯೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇವಾಗ ಅದೇ ಚಾಪ್ಟರ್ನ ಫೈನಲ್ ಟಚ್ ಬಂದು ನಮ್ಮ ಸ್ಪರ್ಶ ಭಾಗದ NCERT ಟೆಕ್ಸ್ಟ್ ಬುಕ್ ಏನಿದೆ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂಥ ಕ್ವಶನ್ ಅಂಡ್ ಆನ್ಸರ್ಸ್ನ ಸಾಲ್ವ್ ಮಾಡುವಂಥ ಕೆಲಸನ ಇವಾಗ ಮಾಡೋಣ. ಸೊ ಲೆಟ್ಸ್ ಸ್ಟಾर्ट. ಸೊ ಕ್ವಶನ್ ಏನಪ್ಪಾ ಅಂದ್ರೆ निम्नलिखित प्रश्नों के उत्तर दीजिए. फर्स्ट, छाया भी कब छाया ढूंढने लगती है ಅಂದ್ರೆ ನೆರಳು ಕೂಡ ಯಾವಾಗ ನೆರಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಕ್ವಶನ್. ನಾವು ಲಾಸ್ಟ್ ಕ್ಲಾಸಲ್ಲಿ ದೋಹೆ ವ್ಯಾಖ್ಯೆ ಬಗ್ಗೆ ಅಂದ್ರೆ ಅವುಗಳ ಭಾವ ಬಗ್ಗೆ ತಿಳ್ಕೊಳಕ್ ಹೋದಾಗ ಡಿಸ್ಕಸ್ ಮಾಡಿರ್ತೀವಿ. ಇದು ರಿಕಾಲ್ ಮಾಡ್ತಾ ಹೋದಂದು ಕ್ವಶನ್ಗೆ ಆನ್ಸರ್ನ ಹುಡುಕ್ತಾ ಹೋಗುವಂಥದ್ದು. ಏನಪ್ಪಾ ಅಂದ್ರೆ ಛಾಯಾ ಭಿ ಕಬ್ ಛಾಯಾ ಢೂಂಢನೆ ಲಗ್ತಿ ಹೈ, ನೆರಳು ಕೂಡ ಯಾವಾಗ ನೆರಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಅವಾಗ ಡಿಸ್ಕಸ್ ಮಾಡಿದ್ದು ಜೂನ್ ತಿಂಗಳಿನ ವರ್ಣನೆಯನ್ನು ಮಾಡುವಾಗ ಅಲ್ಲಿ ಕವಿ ಹೇಳಿದ್ದು ಏನಪ್ಪಾ ಅಂದ್ರೆ ಜೂನ್ ತಿಂಗಳಲ್ಲಿ ಎಷ್ಟೊಂದು ಹೀಟ್ ಹೆಚ್ಚಾಗಿ ಉಷ್ಣತೆ ಎಷ್ಟೊಂದು ಹೆಚ್ಚಾಗಿರುತ್ತೆ ಅಂದ್ರೆ ನೆರಳು ಕೂಡ ನೆರಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಇಟ್ ಮೀನ್ಸ್ ಹೇಗಪ್ಪ ಅಂದ್ರೆ ಯಾವಾಗ ತುಂಬಾನೇ ಹೆಚ್ಚು ಬಿಸಿಲಿರುತ್ತೆ ಸೂರ್ಯನ ಕಿರಣಗಳು ಆವಾಗ ಮರದ ಎಲೆಗಳು ಕೂಡ ಮುದುಡ್ಕೊಳ್ಬಿಡ್ತವೆ. ಆವಾಗ ನೆರಳಿನ ಪ್ರಮಾಣ ಕೂಡ ಕಡಿಮೆ ಆಗೋಗುತ್ತೆ. ಅದನ್ನ ಯಾವ ತರ ವರ್ಣನೆ ಮಾಡುತ್ತದೆ ಆ ಟೈಮಲ್ಲಿ ನೆರಳು ಕೂಡ ನೆರಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ನೆರಳು ಎಲ್ಲಿ ಸಿಗುತ್ತೆ? वो छाया मिलेगी तो कहाँ मिलेगी तो घने जंगल में मिलेगी, नहीं तो किसी भवन में मिलेगी. ಸೊ ಯಾವ್ದಾದ್ರು ದಟ್ಟವಾದ ಕಾಡಲ್ಲಿ ಇಲ್ಲ ಯಾವ್ದಾದ್ರು ಒಂದು ಭವನದಲ್ಲಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ಆನ್ಸರ್ ಏನಪ್ಪಾ ಬರಿಬಹುದು ಅಂದ್ರೆ ग्रीष्म ऋतु के जेठ मास की दोपहर में धूप इतनी तेज होती है कि सिर पर आने लगती है. ಅಂದ್ರೆ ಗ್ರೀಷ್ಮ ಋತುವಿನಲ್ಲಿ ಜೇಠ್ ಮಾಸ್ ಜೂನ್ ತಿಂಗಳಿನಲ್ಲಿ ಮಧ್ಯಾಹ್ನದ ಬಿಸಿಲು ಎಷ್ಟು ಇರುತ್ತಂದ್ರೆ ಎಷ್ಟು ಹೆಚ್ಚಿರುತ್ತಂದ್ರೆ ಅದು ತಲೆ ಮೇಲೆಗೆ ಬರುವಷ್ಟು ಇರುತ್ತೆ. ಸೊ ಅಂದ್ರೆ ತಲೆ ಬಿಸಿ ಆಗುವಷ್ಟು ಇರುತ್ತೆ. जिससे वस्तुओं की छाया छोटी हो जाती है. ಸೊ ಇವಾಗ ಮಧ್ಯಾಹ್ನದಲ್ಲಿ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ ನಮ್ಮ ನೆರಳು ಎಲ್ಲಿ ಇರುತ್ತೆ? ನೆರಳೇ ಇರೋದಿಲ್ಲ. ನಮ್ಮ ನೆರಳು ಕರೆಕ್ಟಾಗಿ ಕಾಲ್ ಕೆಳಗಿರುತ್ತೆ. ಅಂದ್ರೆ ಯಾವುದೇ ವಸ್ತುವಿನ ನೆರಳು ಅದರ ಕೆಳಗೇನೆ ಇರುತ್ತೆ, ನೆರಳೇ ಸಿಗೋದಿಲ್ಲ. ಸೊ ಅಲ್ಲೇನಾಗುತ್ತೆಪ್ಪ ಅಂದ್ರೆ ಎಷ್ಟೇ ದೊಡ್ಡ ವಸ್ತುಗಳಿದ್ರು ಅವುಗಳ ನೆರಳು ಚಿಕ್ಕದಾಗ್ಬಿಟ್ಟಿರುತ್ತೆ. इसलिए जिससे वस्तुओं की छाया छोटी हो जाती है. कवि बिहारी का कहना है कि जेठ की दोपहर में सूर्य की तेज किरणों के कारण वृक्षों और घरों की छाया भी घर में सीमित कर रह गई है. ಅಂದ್ರೆ ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ ಜೇಠ್ ಮಾಸ್ ಅಂದ್ರೆ ಅದು ಜೂನ್ ತಿಂಗಳಿನಲ್ಲಿ ಸೂರ್ಯನ ಕಿರಣಗಳು ಮಧ್ಯಾಹ್ನದ ವೇಳೆ ಹೇಗಿರುತ್ತಪ್ಪ ಅಂದ್ರೆ ಈ ವೃಕ್ಷ ಮರಗಳು ಮತ್ತೆ ಮನೆಗಳು ಎರಡರೂ ಕೂಡ ಅವುಗಳ ಛಾಯೆ ಕೂಡ ಅವುಗಳಲ್ಲೇ ಇದ್ದೋಗಿದೆ. ಅಂದ್ರೆ ಇವಾಗ ಕರೆಕ್ಟಾಗಿ 12 ಗಂಟೆಗೆ ಅಂದ್ರೆ 90 ಡಿಗ್ರಿ ಅದ್ರ ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದಾಗ ಛಾಯಾ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಅದು ಇಲ್ಲಿ ಹೇಳ್ತಿದಾರ. ಸೊ कवि बिहारी का कहना है कि जेठ की दोपहर में सूर्य की तेज किरणों के कारण वृक्षों और घरों की छाया भी घर में सीमित कर रह गई है. इसलिए लगता है कि गर्मी में छाया भी त्रस्त होकर छाया ढूंढने लगती है. ಅಂದ್ರೆ ಇವಾಗ ಆ ಬಿಸಿಲಿಗೆ ತನ್ನ ಛಾಯೆ ಕೂಡ ಸಾಕಾಗದೆ ಆ ಛಾಯೆ ಕೂಡ ಅಂದ್ರೆ ಆ ನೆರಳು ಕೂಡ ನೆರಳನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಿದೆ. ಈ ತರ ನಮಗೆ ಅನಿಸುತ್ತೆ ಅಂತ ಇಲ್ಲಿ ಕವಿ ಸ್ಪಷ್ಟನೆ ಕೊಡ್ತಿದ್ದಾರೆ. ಸೊ ಇದು ಫಸ್ಟ್ ಕ್ವಶನ್. ಲೆಟ್ಸ್ ಗೋ ಟು ಸೆಕೆಂಡ್ ಕ್ವಶನ್ ಏನಪ್ಪಾ ಹೇಳ್ತಾ ಅಂದ್ರೆ बिहारी की नायिका यह क्यों कहती है कही है सबूत तेरो हियो मेरे ही की बात स्पष्ट कीजिए. ಸೊ ಇದು ಕೂಡ ನಾವು ನಾಯಕ ಮತ್ತೆ ನಾಯಕಿಯ ವಿಯೋಗ ಶೃಂಗಾರ ರಸದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ವಿಯೋಗ ಶೃಂಗಾರದಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ನಾಯಕ ನಾಯಕಿ ಇಬ್ರು ದೂರ ಆಗಿರ್ತಾರೆ. ಸೊ ನಾಯಕನಿಗೆ ಸಂದೇಶವನ್ನ ಕಳಿಸುವಂತ ಸಮಯ ಬಂದಿರುತ್ತೆ. ಆ ಟೈಮಲ್ಲಿ ಪತ್ರವನ್ನು ಬರಿಬೇಕಾದ್ರೆ ನಾಯಕಿ ಏನು ಪತ್ರದಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಅಂದ್ರೆ ಪತ್ರದಲ್ಲಿ ಸ್ಪಷ್ಟನೆ ಮಾಡೋದಕ್ಕಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಸಂದೇಶವನ್ನ ಹೇಳಿ ಕಳಿಸೋಣ ಅಂದ್ರೆ ಅದರಲ್ಲೂ ಕೂಡ ಅವರಿಗೆ ನಾಚಿಕೆ ಆಗುತ್ತಿರುತ್ತೆ, ಲಜ್ಜೆ
ಲಜ್ಜಾ ಆತಿ ಹೈ ಅಂತಾರಲ್ಲ, ನಾಚಿಕೆ ಆಗ್ತಿರುತ್ತೆ. ಸೊ ಅದಕ್ಕೆ ಅವರು ತನ್ನ ಸಖಿಂಗೆ ಏನಪ್ಪ ಹೇಳ್ತಾರೆ ಅಂದ್ರೆ, ಹೇಳೋ ಅವಶ್ಯಕತೆನೇ ಇಲ್ಲ, ಸಂದೇಶವನ್ನ ಕಳಿಸೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನನ್ನ ಹೃದಯದ ವೇದನೆ ಏನು ಅಂತ ನನ್ನ ಪ್ರಿಯನಿಗೆ ಗೊತ್ತಿರುತ್ತೆ ಅಂತ ಇವರು ಹೇಳ್ತಿರ್ತಾರೆ. ಸೊ ಆ ಪ್ರಸಂಗದಲ್ಲಿ ಏನಪ್ಪಾ ಅಂದ್ರೆ, ಬಿಹಾರಿ ಕಿ ನಾಯಿಕಾ ವಿರಹ ಕಿ ಅಗ್ನಿ ಮೇ ಜಲ್ ರಹಿ ಹೈ ಅಂದ್ರೆ, ಬಿಹಾರಿ ಅವರ ನಾಯಕ ಅವರ ಹೀರೋಯಿನ್ ಅಂತ ಇಟ್ಕೊಳ್ಳಿ. ಸೊ ಆ ನಾಯಕಿ ಏನಿದ್ದಾಳೆ, ಅವರು ವಿರಹದ ಅಗ್ನಿಯಲ್ಲಿ ಸುಡ್ತಿದ್ದಾಳೆ, ಕೊರಗ್ತಿದ್ದಾಳೆ. ವಹ ಅಪ್ನೆ ಪ್ರಿಯ ಕೋ ಪತ್ರ ದ್ವಾರ ಸಂದೇಶ್ ದೇನಾ ಚಾಹತಿ ಹೈ. ಸೊ ಅವರು ಆ ನಾಯಕಿ ಪ್ರಿಯನಿಗೆ ಪತ್ರದಿಂದ ಸಂದೇಶ ಬರಿಬೇಕ ಅನ್ಕೊಂಡಿರ್ತಾರೆ. ಪರ್ ಕಾಗಜ್ ಪರ್ ಲಿಖತೆ ಸಮಯ ಉಸೆ ಕಪ್ಕಪಿ ಅವ್ರ ಆಂಸು ಆ ಜಾತೆ ಹೈ ಅಂದ್ರೆ, ಯಾವಾಗ ಕಾಗದದ ಮೇಲೆ ಬರೆಯಕ್ ಸ್ಟಾರ್ಟ್ ಮಾಡ್ತಾರೋ ಅವಾಗ ಅವ್ರಿಗೆ ನಡ್ಕ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಅವ್ರಿಗೆ ಕಣ್ಣೀರ್ ಸ್ಟಾರ್ಟ್ ಆಗುತ್ತೆ. ಕಣ್ಣೀರ್ ಸ್ಟಾರ್ಟ್ ಆಗಿ ಕಾಗದದ ಮೇಲೆ ಬರೆಯೋದಕ್ಕಾಗ್ಲಿಲ್ಲ, ಆಂಸು ಆ ಜಾತೆ ಹೈ. इसलिए लिखत समय वह अपने मन की बात बताने में खुद को असमर्थ पाती है. ಸೊ ಕಾಗದ ಬರೆಯುವಾಗ ಕಣ್ಣೀರು ದುಃಖ ಉಕ್ಕಿ ಬರುವಾಗ ಅವಳು ಅನ್ಕೋತಾಳೆ, ನನ್ನ ಕೈಯಲ್ಲಿ ಕಾಗದವನ್ನ ಬರೆಯೋದಕ್ಕೆ ಆಗೋದಿಲ್ಲ, ನಾನು ಕಾಗದ ಬರೆಯೋದಕ್ಕೆ ಅಸಮರ್ಥಳು ಅಂತ ಅವಳಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ನಾಯಕಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. किसी के द्वारा नायक के लिए संदेश भेजने में उसे लज्जा महसूस होती है ಅಂದ್ರೆ, ಬರೆಯಕ್ಕಾಗಲ್ಲ, ಅಟ್ಲೀಸ್ಟ್ ಯಾರ ಕೈಲಾದ್ರೂ ಹೇಳ್ ಕಳ್ಸೋಣ ಅಂದ್ರೆ, ಸೊ ತನ್ನ ಮನಸ್ಸಿನ ಮಾತನ್ನ ಇನ್ನೊಬ್ಬರ ಕೈಯಲ್ಲಿ ಹೇಳ್ ಕಳ್ಸೋದಿಕ್ಕೆ ಅವಳಿಗೆ नाचिके ಕೂಡ ಆಗ್ತಿರುತ್ತೆ, लज्जा महसूस होती है. इसलिए वह सोचती है कि मेरी जो विरह अवस्था है वह उसके प्रिय की भी होगी. ಸೊ ಅದಕ್ಕೆ ಅವಳು ಏನ್ ಅನ್ಕೋತಾಳ ಅಂದ್ರೆ, ನನ್ನ ಈ ವಿರಹದ ಅವಸ್ಥೆ ಏನಿದೆ, ನನ್ನ ಈ ದುಃಖ, ನನ್ನ ಕೊರಗು ಏನಿದೆ, ಇದು ನನ್ನ ಪ್ರಿಯನಲ್ಲಿ ಕೂಡ ಇರುತ್ತೆ, ಅವನು ಕೂಡ ಇದೇ ತರ ಕೊರಗ್ತಿರ್ತಾನೆ, ಇದೇ ತರ ಅವನ ಅವಸ್ಥೆ ಕೂಡ ಆಗಿರುತ್ತೆ ಅಂತ ಅನ್ಕೋತಾಳೆ. वह अपनी सखी से कहती है कि अपने हृदय की वेदना से वह मेरे वेदन को समझ जाएंगे. ಸೊ ಅದಕ್ಕೆ ನಾಯಕಿ ತನ್ನ ಸಖಿಗೆ ಏನ್ ಹೇಳ್ತಾಳೆ ಅಂದ್ರೆ, ನಾನು ಕಾಗದವನ್ನ ಬರೆಯೋ ಅವಶ್ಯಕತೆ ಇಲ್ಲ, ಸಂದೇಶವನ್ನ ಹೇಳಿ ಕಳಿಸೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ನನ್ನ ಹೃದಯದ ವೇದನೆ ಏನು ಅಂತ ಅವನು ತನ್ನ ಹೃದಯದ ವೇದನೆಯಿಂದಾನೇ ಅರ್ಥ ಮಾಡ್ಕೋತಾನೆ ಅಂತ ಹೇಳ್ತಿದ್ದಾರೆ. ಸಚ್ಚೆ ಪ್ರೇಮ್ ಏಕ್ ದೂಸರೆ ಕೆ ಹೃದಯ ಕಿ ಬಾತ್ ಕೋ ಸ್ವಯಂ ಹಿ ಮೆಹಸೂಸ್ ಕರ್ ಲೇತೆ ಹೈ ಅಂದ್ರೆ, ನಿಜವಾದ ಪ್ರೀತಿಯಲ್ಲಿ ಒಬ್ಬರ ಮಾತು, ಸೊ ಒಬ್ಬರ ವೇದನೆ ಇನ್ನೊಬ್ರು ಹಾಗೇನೆ ಅರ್ಥ ಮಾಡ್ಕೊಬಿಡ್ತಾರೆ ಅನ್ನೋದು ಇದರಲ್ಲಿ ವ್ಯಕ್ತವಾಗ್ತಿದೆ. ಸೊ ಈ ಒಂದು ಲೈನ್, ಕಹಿಯೇ ಸಬು ತೇರೆ ಹಿಯೇ ಮೇರೆ ಹಿ ಕಿ ಬಾತ್, ಇಷ್ಟೇ ಲೈನಲ್ಲಿ ಇಷ್ಟೊಂದು ಅರ್ಥವನ್ನ ತುಂಬುವಂತ ಕೆಲಸನ ನಮ್ಮ ಬಿಹಾರಿ ಲಾಲ್ಜಿ ಅವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಹೇಳುತ್ತೆ ಅಂದ್ರೆ, ಸಚ್ಚೆ ಮನ್ ಮೇ ರಾಮ್ ಬಸ್ತೆ ಹೈ, ದೋಹೆ ಕೆ ಸಂದರ್ಭಾನುಸಾರ ಸ್ಪಷ್ಟ ಕೀಜಿಯೇ ಅಂದ್ರೆ, ಸಚ್ಚೆ ಮನ್ ಮೇ ರಾಮ್ ಬಸ್ತೆ ಹೈ. ಸೊ ಇದು ಲಾಸ್ಟ್ ಅಲ್ಲಿ ನಾವು ಲಾಸ್ಟ್ ದೋಹ, 8ನೇ ದೋಹ ಏನ್ ಡಿಸ್ಕಸ್ ಮಾಡಿದ್ವಿ ಅದ್ರಲ್ಲಿ ನೋಡಿದೀವಿ. ಲಾಸ್ಟ್ ದೋಹದಲ್ಲಿ ಏನಪ್ಪಾ ಅಂದ್ರೆ, ಜಪಮಾಲೆಯನ್ನ ಜಪ ಮಾಡೋದ್ರಿಂದ, ಕೈಯ ಮೇಲೆ ಅಂದ್ರೆ ದೇಹದ ಮೇಲೆ ಜಸ್ಟ್ ಈಶ್ವರನ ಹೆಸರು ಬರ್ಸ್ಕೊಬಿಡೋದ್ರಿಂದ, ಅಂದ್ರೆ ದೇವರ ಹೆಸರು ಬರ್ಸ್ಕೊಬಿಡೋದ್ರಿಂದ, ಅಥವಾ ಅವನ ಭಕ್ತಿಯಲ್ಲಿ ಅವನ ಆ ಹಾಡುಗಳ ಭಕ್ತಿ ಗೀತೆಗಳ ಮೇಲೆ ಕುಣಿದಾಡೋದ್ರಿಂದ, ಇವುಗಳೆಲ್ಲದ್ರಿಂದಾನು ಮತ್ತೆ ಜಸ್ಟ್ ತಿಲಕವನ್ನ ಹಚ್ಕೊಳ್ಳೋದ್ರಿಂದ, ಇಷ್ಟರಿಂದ ಮಾತ್ರನೇ ಭಕ್ತಿ ಅನ್ನೋ ಈ ಭಕ್ತಿಯ ಇದೇನಿದೆ ಪ್ರಾಸೆಸ್ ಏನಿದೆ, ಭಕ್ತಿಯ ಕೆಲಸ ಏನಿದೆ ಅದು ಪೂರ್ಣಗೊಳ್ಳೋದಿಲ್ಲ. ಯಾವಾಗ ಅಂದ್ರೆ ಎಲ್ಲಾನು ಮಾಡ್ತೀವಿ ಬಟ್ ಹೃದಯದಲ್ಲಿ ವಿಶ್ವಾಸನೇ ಇರೋಲ್ಲ, ಆ ಥರದ ಇದೆಲ್ಲಾನು ವ್ಯರ್ಥ. ಅದಕ್ಕೆ ಹೃದಯದಲ್ಲಿ, ಮನಸ್ಸಿನಲ್ಲಿ ಈಶ್ವರನ ಪ್ರತಿ ತುಂಬು ವಿಶ್ವಾಸ ಇದ್ದು, ಇದ್ಯಾವುದೂನು ಏನು ಈ ಧಾರ್ಮಿಕ ಏನಂತೀವಿ ಇದನ್ನ, ಈ ಆಚರಣೆಗಳು ವಿಚಾರಣೆಗಳು ಎಲ್ಲ ಇವ್ಯಾವುದನ್ನು ಮಾಡದೇ ಇರೋನು, ಜಸ್ಟ್ ಹೃದಯದಲ್ಲಿ ಸ್ವಚ್ಛ ಭಾವನೆ ಇದ್ದು ಸ್ವಚ್ಛ ನಂಬಿಕೆ ಇದ್ರೆ ಈಶ್ವರ ಪ್ರಸನ್ನನಾಗ್ತಾನೆ ಅಂತ ಇವರು ಆ 8ನೇ ದೋಹೆಯಲ್ಲಿ ಹೇಳಿದ್ರು. ಸೊ ಅದನ್ನೇ ಇಲ್ಲಿ ನಾವು ಸಂದರ್ಭಾನುಸಾರ ಸ್ಪಷ್ಟ ಕೀಜಿ ಅನ್ನೋದ್ರಲ್ಲಿ ಅದೇ ವ್ಯಾಖ್ಯಾನ ಬರಿಬೇಕಾಗುತ್ತೆ. सच्चे मन में राम बसते हैं, दोहे के संदर्भानुसार स्पष्ट कीजिए. कवि बिहारी के अनुसार भक्ति का सच्चा रूप हृदय की सच्चाई में निहित है. ಏನಪ್ಪಾ ಅಂದ್ರೆ, ಬಿಹಾರಿ ಅವರ ಅನುಸಾರಕ್ಕೆ ಭಕ್ತಿಯ ಸ್ವಚ್ಛ ರೂಪ, ನಿಜವಾದ ರೂಪ ಏನಪ್ಪಾ ಅಂದ್ರೆ ಮನಸ್ಸಿನ ಶುದ್ಧತೆಯಲ್ಲಿದೆ. ಶುದ್ಧವಾದ ಮನಸ್ಸಿನಲ್ಲಿ ಮಾತ್ರನೇ ಭಕ್ತಿ ಇರುತ್ತೆ ಅಂತ ಇಲ್ಲಿ ಕವಿ ಬಿಹಾರಿಜಿ ಅವರು ಹೇಳ್ತಿದ್ದಾರೆ. बिहारी जी ईश्वर
प्रति के लिए धार्मिक कर्मकांड को दिखावा समझते हैं. ಅಂದ್ರೆ ಇಲ್ಲಿ ಬಿಹಾರಿಜಿ ಅವರೇನಪ್ಪಾ ಅಂದ್ರೆ ಈ ಧಾರ್ಮಿಕ ಕರ್ಮಕಾಂಡಗಳೇನಿದೆ ಅಂದ್ರೆ ಧಾರ್ಮಿಕವಾಗಿ ಏನು ಆಚರಣೆ ವಿಚಾರಣೆ ಸಂಪ್ರದಾಯಗಳಿದೆ ಇವುಗಳೆಲ್ಲಾನು ಇಲ್ಲಿ ಬಿಹಾರಿಜಿ ಅವರು ಜಸ್ಟ್ ದಿಖಾವಾ ಸಮಜ್ತೆ ಹೇ ಮೀನ್ಸ್ ಏನಪ್ಪಾ ಅಂದ್ರೆ ಜಸ್ಟ್ ಶೋ ಆಫ್ ಅನ್ಕೋತಿದ್ದಾರೆ, ಜಸ್ಟ್ ತೋರಿಸ್ಕೊಳ್ಳೋದಿಕ್ಕೆ, ಜಸ್ಟ್ ನಾಟಕ, ಜಸ್ಟ್ ಹೇಳ್ಕೊಳ್ಳೋದಿಕ್ಕೆ ಮಾತ್ರನೇ ಇವುಗಳನ್ನ ಮಾಡ್ತಿರೋವಂಥದ್ದು ಅಂತ ಇವರು ಅನ್ಕೋತಿದ್ದಾರೆ. ಅದಕ್ಕೆ ಬಿಹಾರಿಜಿ ईश्वर प्राप्ति के लिए धार्मिक कर्मकांड को दिखावा समझते हैं. ಈ ಧಾರ್ಮಿಕ ಕರ್ಮಕಾಂಡಗಳನ್ನು ಜಸ್ಟ್ ತೋರಿಸ್ಕೊಳ್ಳೋದಿಕ್ಕೆ उनके अनुसार और अनुसारವಾಗಿ माना जाता है. बिहारी जी के अनुसार माला जपने, छापे लगवाना, मात्र माथे पर तिलक लगवाने से ईश्वर की प्राप्ति नहीं हो जाती. ಅಂದ್ರೆ ಏನಪ್ಪ, ಜಸ್ಟ್ ಮಾಲೆ ಜಪ ಮಾಡೋದ್ರಿಂದ, ಛಾಪ ಲಗ್ವಾನ ಅಂದ್ರೆ ಅಚ್ಚ ಹಾಕಿಸ್ಕೊಳ್ಳೋದ್ರಿಂದ, ಮತ್ತೆ ತಿಲಕ ಹಾಕೊಳ್ಳೋದ್ರಿಂದ ಇಷ್ಟರಿಂದ ಈಶ್ವರನ ಪ್ರಾಪ್ತಿ ಆಗೋದಿಲ್ಲ. जो लोग व्यर्थ के आडंबरों में भटकते रहते हैं वे झूठ प्रदर्शन करके दुनिया को दिखा दे सकते हैं. ಏನಪ್ಪಾ ಅಂದ್ರೆ ಜಸ್ಟ್ ಈ ಲೋಗ್ ವ್ಯರ್ಥ ಅಂದ್ರೆ ಜನ ಏನಿದ್ದಾರೆ ಅವರು ವ್ಯರ್ಥ ಆಡಂಬರಗಳಲ್ಲಿ ಅಂದ್ರೆ ಈ ವ್ಯರ್ಥ ಶೋ ಆಫ್ಗಳಲ್ಲಿ ಭಟಕ್ತೆ ರಹತೆ ಹೇ, ಅದರಲ್ಲೇನೆ ತುಂಬಿರ್ತಾರೆ, ಬರೀ ಅದರಲ್ಲೇನೆ ಟೈಮ್ ಪಾಸ್ ಮಾಡ್ತಿರ್ತಾರೆ. ಮತ್ತೆ ಇಡೀ ಪ್ರಪಂಚಕ್ಕೆ ಸುಳ್ಳು ಪ್ರದರ್ಶನವನ್ನ ಕೊಡ್ತಿರ್ತಾರೆ. ಲೇಕಿನ್ ಈಶ್ವರ್ ಕೋ ಸಾರಿ ದುನಿಯಾ ಕೋ ದೇಖ್ ಸಕ್ತೆ ಹೇ ಲೇಕಿನ್ ಈಶ್ವರ್ ಕೋ ನಹಿ. ಅಂದ್ರೆ ಇಡೀ ಪ್ರಪಂಚಕ್ಕೆ ಅವರು ತೋರಿಸ್ಕೊಂಡು ಪ್ರಪಂಚವನ್ನು ನೋಡ್ಬೋದು, ಆದ್ರೆ ಈಶ್ವರನ ನೋಡಕ್ಕಾಗೋದಿಲ್ಲ. ಸೊ ಸಚ್ಚಾ ಮನ್ ಕಿ ಭಕ್ತಿ ಸೇ ಹಿ ಈಶ್ವರ್ ಪ್ರಸನ್ನ ಹೋತೆ ಹೇ. ಈಶ್ವರ್ ಯಾವಾಗ ಪ್ರಸನ್ನ ಆಗ್ತಾರೋ ಅಂದ್ರೆ ನಿಜವಾದ ಭಕ್ತಿಯಿಂದ ಮಾತ್ರನೇ ಪ್ರಸನ್ನರಾಗ್ತಾರೆ. ಈಶ್ವರ ಸಲ ಬೇಡ ಅಂತ ಇಲ್ಲಿ ಕವಿಜಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗೋಪಿಯಾ ಶ್ರೀ ಕೃಷ್ಣ ಕಿ ಬಾಸುರಿ ಕ್ಯೂ ಛುಪಾ ಲೇತಿ ಹೈ. ಸೊ ಗೋಪಿಕೆಯರು ಶ್ರೀಕೃಷ್ಣನ ಕೊಳಲು ಬಾಸುರಿ ಮುರಳಿ ಅನ್ನ ಯಾಕೆ ಬಚ್ಚಿಡ್ತಾರೆ, ಯಾಕೆ ಕದ್ದು ಬಚ್ಚಿಡ್ತಾರೆ? ಸೊ ಏನಪ್ಪಾ ಅಂದ್ರೆ ಅದರಲ್ಲಿ ನಾವು ಗೋಪಿಕೆ ಮತ್ತು ಕೃಷ್ಣರ ಮಧ್ಯೆ ಇರುವಂತ ತುಂಟು ಜಗಳಗಳನ್ನ ನಾವು ವ್ಯಾಖ್ಯೆಯಲ್ಲಿ ನೋಡಿದೀವಿ. ಸೊ ಏನಪ್ಪಾ ಅಂದ್ರೆ ಕೃಷ್ಣನು ಯಾವಾಗ ಬಾಸುರಿಯಲ್ಲೇ ಇರ್ತಾನೆ, ಅವನ ಬಾಯಿ ಬಾಸುರಿಗೆ ತಾಗಿರುತ್ತೆ, ಅವನ ಬಾಯಿ ಗೋಪಿಕೆಯರಿಗೆ ರಾಧೆ ಜೊತೆ ಗೋಪಿಕೆಯರ ಜೊತೆ ಮಾತಾಡೋದಿಕ್ಕೆ ಟೈಮೇ ಇರೋದಿಲ್ಲ. ಈ ತರದಲ್ಲಿ ಬೇಸರ ಆಗಿರುವಂತ ಗೋಪಿಕೆಯರು ಏನ್ ಮಾಡ್ತಾರೆ ಅಂದ್ರೆ ಏನಂತೀವಿ ನಾವು ಹುಡ್ಕೊಂಡಿರುವಂತದ್ದು, ಅವರು ಅವನ ಶ್ರೀಕೃಷ್ಣನ ಬಾಸುರಿಯನ್ನ ಕದ್ದು ಅಂದ್ರೆ ಆ ಕೊಳಲನ್ನ ಕದ್ದು ಬಚ್ಚಿಟ್ಬಿಡ್ತಾರೆ. ಯಾಕಂದ್ರೆ ಅಟ್ಲೀಸ್ಟ್ ಅದನ್ನ ಕೇಳೋದಕ್ಕಾದ್ರೂ ಬಂದು ಮಾತಾಡುತ್ತಾನೆ ಅಂತ. ಸೊ ಆ ಮಾತುಕತೆಯ ಖುಷಿಗೋಸ್ಕರ ಇವರು ಬಾಸುರಿಯನ್ನ ಬಚ್ಚಿಟ್ಟಿರ್ತಾರೆ. ಆನ್ಸರ್ ಏನಪ್ಪಾ ಅಂದ್ರೆ ಗೋಪಿಯಾ श्री कृष्ण से बहुत प्रेम करती हैं और उनसे बात करके उन्हें अपने मन के भाव बताना चाहती हैं. श्री कृष्ण को अपनी बांसुरी बहुत प्रिय है. ಏನಪ್ಪಾ ಅಂದ್ರೆ ಗೋಪಿಕಾ ಶ್ರೀಕೃಷ್ಣನ ಜೊತೆ ಶ್ರೀಕೃಷ್ಣನಿಗೆ ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಜೊತೆಗೆ उनसे बात करके उन्हें अपने मन के भाव बताना चाहती है. ಅಂದ್ರೆ ಶ್ರೀಕೃಷ್ಣನ ಜೊತೆ ಮಾತಾಡಿ ತಮ್ಮ ಮನಸ್ಸಿನ ಭಾವನೆಗಳನ್ನ ಕೂಡ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾರೆ. ಆದರೆ ಕೃಷ್ಣನಿಗೆ ಅವನ ಕೊಳಲು ತುಂಬಾ ಪ್ರಿಯವಾಗಿರುತ್ತೆ. वे उसे बजाते समय अपनी सुध बुध भूल जाते हैं. ಸೊ ಶ್ರೀಕೃಷ್ಣ ಕೊಳಲನ್ನ ಊದುವಾಗ ತನ್ನ ಸುದ್ ಬುದ್ ಅಂದ್ರೆ ಎಲ್ಲವನ್ನು ಮೈ ಮರೆತು ಅವರು ಕೊಳಲನ್ನ ಊದ್ತಿರ್ತಾರೆ. गोपियां उनका ध्यान अपनी ओर आकर्षित करने के लिए मुरली छिपा देती हैं ताकि बांसुरी मांगने के बहाने कृष्ण उनसे बातें करे. ಅಂದ್ರೆ ಗೋಪಿಕೆಯರು ಅವನ ಆಕರ್ಷಣೆಯನ್ನ ತಮ್ಮ ಕಡೆಗೆ ಸೆಳೆಯಲು ಏನ್ ಮಾಡ್ತಾರೆ ಅಂದ್ರೆ ಮುರಳಿ ಅಂದ್ರೆ ಬಾಸುರಿಯನ್ನ ಬಚ್ಚಿಟ್ಟು ಬಿಡ್ತಾರೆ. ಯಾಕಂದ್ರೆ ಅಟ್ಲೀಸ್ಟ್ ಆ ಬಾಸುರಿಯನ್ನ ಕೇಳೋದಕ್ಕಾದ್ರೂ ಬಂದಾಗ ಅವನ ಜೊತೆ ಮಾತುಕತೆ ನಡೀಲಿ ಅಂತ. जब श्री कृष्ण उनसे बांसुरी के बारे में पूछते हैं तो गोपियों ने बांसुरी अपने पास होते हुए भी इनकार कर देती हैं. ಏನಪ್ಪಾ ಅಂದ್ರೆ ಯಾವಾಗ ಶ್ರೀಕೃಷ್ಣ ಬಂದು ಅವರ ಹತ್ರ ತನ್ನ ಕೊಳಲಿನ ಬಗ್ಗೆ ಕೇಳ್ತಾನೋ ಆವಾಗ ಗೋಪಿಕೆಯರು ತಮ್ಮ ಬಳಿ ಇದ್ದರೂನು ನಮ್ಮ ಹತ್ರ ಇಲ್ಲ ಅಂತ ಏನು
ಏನ್ ಮಾಡ್ತಾರೆ, ನಿರಾಕರಿಸ್ಬಿಡ್ತಾರೆ. ಇದ್ರೂ ನಾವು ಕೊಡೋದಿಲ್ಲ ಅಂತ ಹೇಳಿ ನಿರಾಕರಿಸ್ಬಿಡ್ತಾರೆ. इसी बहाने उन्हें श्री कृष्ण से बात करने का अवसर मिल जाता है. ಸೊ ಹೀಗೆ ಅವರಿಗೆ ಶ್ರೀಕೃಷ್ಣ ಜೊತೆ ಮಾತಾಡುವಂತ ಅವಸರ ಕೂಡ ಸಿಕ್ಬಿಡುತ್ತೆ ಅಂತ. ಸೊ ಇಷ್ಟು ನಮ್ಮ ಕವಿ ಸ್ಪಷ್ಟನೆ ಮಾಡಿರುವಂತದ್ದು ಜಸ್ಟ್ ಒಂದೇ ಒಂದು ಲೈನ್ ಜೊತೆ. ಸೊ नेक्स्ट क्वेश्चन ಏನ್ ಹೇಳುತ್ತೆ, नो बिहारी कवि ने सभी की उपस्थिति में भी कैसे बात की जा सकती है, इसका वर्णन किस प्रकार किया है, अपने शब्दों में लिखिए. ಏನಪ್ಪ ಹೇಳ್ತಾರೆ ಅಂದ್ರೆ, ಬಿಹಾರಿಜಿ ಅವರು ಎಲ್ಲಾರು ಅಂದ್ರೆ ಇವಾಗ ಮನೆಯ ಸದಸ್ಯರು ಎಲ್ಲಾರು ಇದ್ದರೂ ಕೂಡ ಹೇಗೆ ಆ ಉಪಸ್ಥಿತಿ ಮೇ ಬಿ ಕೈಸೆ ಬಾತ್ ಕಿ ಜಾ ಸಕ್ತಿ ಹೈ, ಹೇಗೆ ಮಾತಾಡಬಹುದು ಅನ್ನೋದನ್ನ ಕವಿ ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಸ್ವಂತ ಶಬ್ದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಟ್ ಮೀನ್ಸ್ ಎಲ್ಲಾರು ಇದ್ರೆ ಬಾಯಿ ಬಿಟ್ಟು ಮಾತಾಡಬೇಕು ಅಂತಲ್ಲ, ನಾವು ದೋಹೆಗಳ ಅನುಸಾರವಾಗಿ ಹೋಗ್ಬೇಕು. ಅಂದ್ರೆ ಈ ಫಿಫ್ತ್ ಕ್ವಶನ್ ಯಾವ ದೋಹೆಯಿಂದ ಬಂದಿದೆ ಅಂತ, ನಾವು ಇಲ್ಲಿ ನಾಯಕ ಮತ್ತೆ ನಾಯಕಿಯ ಸಂಯೋಗ ಶೃಂಗಾರ ರಸದಿಂದ ಕೂಡಿರುವಂತ ದೋಹೆಯಿಂದ ಬಂದಿದೆ. ಎಲ್ಲರ ಉಪಸ್ಥಿತಿಯಲ್ಲೂ ಹೇಗ್ ಮಾತಾಡ್ಬೋದು, ಕಣ್ಣಲ್ಲಿ ಮಾತಾಡಬಹುದು ಅಂತ ಯಾರು ನಮ್ಮ ಕವಿ ಹೇಳಿದ್ರು. ಸೊ ಅದರಲ್ಲಿ ಟಾಪ್ ಲೈನ್ ಇತ್ತಲ್ಲ, ಟಾಪ್ ಲೈನ್ ಅಲ್ಲಿ 5 to 6 ವರ್ಡ್ಸ್ ಇದ್ವು. ಕಂಟಿನ್ಯೂಸ್ ಆಗಿ ಆ 6 ವರ್ಡ್ಸ್ ಅಲ್ಲಿ ಏನಪ್ಪಾ ಇರುತ್ತೆ, ಒಂದು ಸ್ಟೋರಿನೇ ಕ್ರಿಯೇಟ್ ಆಗಿತ್ತು. ಏನಪ್ಪಾ ಅಂದ್ರೆ ಸ್ಟೋರಿಯಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಹೀರೋ ಹೀರೋಯಿನ್ ಇದ್ದಾರೆ. ಹೀರೋಯಿನ್ ತನ್ನ ಮನೇಲಿದ್ದಾಳೆ, ಆ ಹೀರೋಯಿನ್ ಜೊತೆ ತನ್ನ ಇಡೀ ಫ್ಯಾಮಿಲಿ ಇದೆ, ಕೂತಿರ್ತಾಳೆ. ಸಡನ್ ಆಗಿ ಹೀರೋ ಬರ್ತಾನೆ. ಹೀರೋ ಬಂದು ಕಣ್ಣಲ್ಲೇನೆ ಮಾತಾಡ್ತಾನೆ. ಅವಳು ಕಣ್ಣಲ್ಲೇ ಏನೇನು ಉತ್ತರ ಕೊಡ್ತಾಳೆ, ಕಣ್ಣಲ್ಲೇನೆ ಅವನ ಮಾತಿಗೆ ನಿರಾಕರಣೆ ತೋರಿಸ್ತಾಳೆ. ಅಂದ್ರೆ ಫೇಕ್ ಏನು ಸುಳ್ಳು ಕೋಪವನ್ನ ತೋರಿಸ್ತಾಳೆ, ಮುನಿಸ್ಕೋತಾಳೆ, ಕೆಲವು ಸತಿ ಮೋಹಿತೆ ಆಗ್ತಾಳೆ. ಸೊ ಕೆಲವು ಸತಿ ಇಬ್ರು ಮತ್ತೆ ಕಣ್ಣು ಮಿಲಾಯಿಸಿದಾಗ ಇಬ್ರು ನಾಚ್ಕೋತಾರೆ, ಖುಷಿಯಿಂದ ಅರಳ್ತಾರೆ ಕೂಡ. ಸೊ ಜಸ್ಟ್ ಒಂದೇ ಲೈನ್ ಅಲ್ಲಿ ಅಷ್ಟೊಂದು ಸ್ಟೋರಿ ಹಿಡನ್ ಆಗಿತ್ತು. ಇದನ್ನೇ ನಾವು ನಮ್ಮ ಓನ್ ವರ್ಡ್ಸ್ ಅಲ್ಲಿ ಈ ಕ್ವಶನ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಏನಪ್ಪಾ ಅಂದ್ರೆ, कवि बिहारी ने बताया है कि घर में सबकी उपस्थिति में नायक और नायिका इशारों में अपने मन की बात करते हैं. ಕವಿ ಏನಪ್ಪ ಹೇಳ್ತಾರೆ ಅಂದ್ರೆ, ಎಲ್ಲರ ಉಪಸ್ಥಿತಿಯಲ್ಲೂ ನಾಯಕ ಮತ್ತು ನಾಯಕಿ ಇಶಾರೆ ಅಂದ್ರೆ ಕಣ್ಣಿನ ಸನ್ನೆಯಿಂದಾನೇ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. आंखों से ही बात करते हैं. नायिका परिवार के लोगों के बीच बैठी है, तभी नायक द्वार पर आकर उससे इशारे में प्रेम निवेदन करता है, पर नायिका इशारे से मना कर देती है. ಅಂದ್ರೆ ನಾನು ಹೇಳಿದ ಸ್ಟೋರಿನೇ, ಹೀರೋಯಿನ್ನು ನಾಯಕಿ ಯಾರಿದ್ದಾಳೆ ಅವಳು ತಮ್ಮ ಮನೆಯ ಸದಸ್ಯರ ಜೊತೆ ಕೂತಿರ್ತಾಳೆ. ನಾಯಕ ಬಾಗಿಲ ಬಳಿ ಬಂದು ಪ್ರೇಮ ನಿವೇದನೆಯನ್ನ ಬರೀ ಕಣ್ಣಿಂದಾನೇ ಮಾಡ್ತಾನೆ. ಸೊ ಅಂದ್ರೆ ಸನ್ನೆಯಿಂದಾನೇ ಮಾಡ್ತಾನೆ. ನಾಯಕಿ ಸನ್ನೆಯಿಂದಾನೇ ಅದಕ್ಕೆ ನಿರಾಕಾರ ಕೂಡ ತೋರ್ತಾಳೆ. नायिका के मना करने की अदा पर नायक रिझ जाता है. रिझ का मतलब होता है मोहित होना. ಸೊ ಇದು ಅವಳ ಏನು ಆ ನಿರಾಕಾರದ ಸನ್ನೆಯನ್ನ ನೋಡಿ ಇವನು ಮೋಹಿತನಾಗ್ತಾನೆ. ಇಸೆ ದೇಖ್ಕರ್ ಹಿ ನಾಯಿಕಾ ಎಲ್ಲಿದೆಪ್ಪ, ಇಸೆ ದೇಖ್ಕರ್ ನಾಯಿಕಾ ಖೀಚ್ ಉಠ್ತಿ ಹೈ. ಅಂದ್ರೆ ಅವನು ಮೋಹಿತ ಆಗೋದನ್ನ ನೋಡ್ಬಿಟ್ಟು ಮತ್ತೆ ನಾಯಕಿಗೆ ಸುಳ್ಳು ಕೋಪ ಮಾಡ್ಕೊಂಡಿರೋ ತರ ಮಾಡ್ತಾಳೆ. पर दोनों के नेत्र मिल जाते हैं, मिल जाने पर आंखों में प्रेम स्वीकृति का भाव आता है. ಸೊ ಅವಾಗೇನಾಗುತ್ತೆ, ಇಬ್ಬರದು ಕಣ್ಣುಗಳು ಮಿಲನಗೊಳ್ತವೆ. ಇಬ್ಬರು ಕಣ್ಣು ಸೇರಿಕೊಂಡಾಗ ಅವಾಗ ಇಬ್ಬರಲ್ಲಿ ಪ್ರೇಮ ಸ್ವೀಕೃತಿಯ ಭಾವನೆ ಹುಟ್ಕೊಳ್ಳುತ್ತೆ. ಇಸ್ ಪರ್ ನಾಯಕ್ ಪ್ರಸನ್ನ ಹೋ ಜಾತಾ ಹೈ. ಈ ಟೈಮಲ್ಲಿ ನಾಯಕ ತುಂಬಾನೇ ಖುಷಿಯಿಂದ ಅರಳುತ್ತಾನೆ, ಪ್ರಸನ್ನನಾಗ್ತಾನೆ. ಅವ್ರ ನಾಯಿಕಾ ಕಿ ಆಂಖೋ ಮೇ ಲಜ್ಜಾ ಆ ಜಾತಿ ಹೈ. ನಾಯಕಿಯ ಕಣ್ಣಲ್ಲಿ ಏನಪ್ಪಾ ಅಂದ್ರೆ ಲಜ್ಜಾ ಆ ಜಾತಿ ಹೈ, ನಾಚಿಕೆ ತುಂಬಿಕೊಳ್ಳುತ್ತೆ. ಸೊ ಇಸ್ ಪ್ರಕಾರ ಈ ತರ ಕವಿ ಏನಪ್ಪಾ ಹೇಳಕ್ ಹೊರಟಿದ್ದಾರೆ ಅಂದ್ರೆ, इस प्रकार कवि बिहारी का कहना है कि प्रेम प्रदर्शन में शब्दों की आवश्यकता नहीं पड़ती. ಅದಕ್ಕೆ ಕವಿ ಬಿಹಾರಿ ಏನಪ್ಪ ಹೇಳ್ತಾರೆ ಅಂದ್ರೆ, ಪ್ರೇಮ ಪ್ರದರ್ಶನ ಮಾಡುವಾಗ, ನಮ್ಮ ಪ್ರೇಮವನ್ನು ವ್ಯಕ್ತ ಮಾಡುವಾಗ ಶಬ್ದದ ಅವಶ್ಯಕತೆಗಳಿಲ್ಲ ಅಂತ ಬಿಹಾರಿಜಿ ಅವರು ಹೇಳ್ತಿದ್ದಾರೆ. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, ಅದು 4 ಕ್ವಶನ್ ಅಷ್ಟೇ ಇತ್ತು. ಇದರಲ್ಲಿ ನಿಮ್ನ ಲಿಖಿತ್ ಕಾ ಭಾವ ಸ್ಪಷ್ಟ ಕೀಜಿಯೆ. ಸೊ ನಮಗೆ ದೋಹೆಯಿಂದ
ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರ ಭಾವ ಏನು ಅಂತ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಬರಿಬೇಕಾಗುತ್ತೆ. ಮಾನೋ ನೀಲ್ಮಣಿ ಸೇಲ್ ಪರ್ ಆತಪು ಪರ್ಯೋ ಪ್ರಭಾತ್. ಮಾನೋ ನೀಲ್ಮಣಿ ಸೇಲ್ ಪರ್ ಆತಪು ಪರ್ಯೋ ಪ್ರಭಾತ್. ಇದರಲ್ಲಿ ನಾವು ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಮಾನೋ ನೀಲ್ಮಣಿ ಸೇಲ್, ನೀಲ್ಮಣಿ ಸೇಲ್ಗೆ ಅರ್ಥ ಏನಿತ್ತು ನಾವು ಅವಾಗ ಓದಿದಾಗ, ನೀಲ್ಮಣಿ ಪರ್ವತ. ಸೊ ಪರ್ ಆತಪು ಪರ್ಯೋ ಪ್ರಭಾತ್. ಆತಪು ಅಂದ್ರೆ ಬಿಸಿಲು, ಆ ಸೂರ್ಯನ ಕಿರಣಗಳು. ಪರ್ಯೋ ಪ್ರಭಾತ್ ಕಾ ಮತ್ಲಬ್ ಹೋತಾ ಹೈ ಸುಬಹ. ಸುಬಹ ಏನಿದೆ ಅಂದ್ರೆ ಆ ಬೆಳಗಿನ ಜಾವದ ಬೆಳಕು ನೀಲಮಣಿ ಪರ್ವತದ ಮೇಲೆ ಬಿದ್ದ ಹಾಗೆ. ಸೊ ಇಲ್ಲಿ ಯಾರನ್ನ ಕಂಪೇರ್ ಮಾಡಿದ್ದಾರೆ, ಸಂದರ್ಭಾನುಸಾರ ಸ್ಪಷ್ಟ ಕೀಜಿಯೇ. ಆ ಸಂದರ್ಭ ಏನಪ್ಪಾ ಅಂದ್ರೆ ಶ್ರೀಕೃಷ್ಣನ ರೂಪ ಸೌಂದರ್ಯವನ್ನ ಸ್ಪಷ್ಟನೆ ಮಾಡಿದ್ದಾರೆ. ಸೊ ಇಸ್ पंक्ति में श्री कृष्ण के अतुल्य सौंदर्य का वर्णन है. इस पंक्ति में श्री कृष्ण के अतुल्य सौंदर्य का वर्णन है. श्री कृष्ण के सांवले शरीर पर पीले रंग के वस्त्र है. ಶ್ರೀಕೃಷ್ಣನ ದೇಹದ ಮೇಲೆ ಹಳದಿ ಬಣ್ಣದ ವಸ್ತ್ರಗಳಿದಾವೆ. जो देखने में ऐसे प्रतीत होता है मानो नीलमणि पर्वत पर सूर्य की किरणें अपनी आभा फैला रही हैं. ಅಂದ್ರೆ ಅದು ಆ ವಸ್ತ್ರಗಳು ಅವನ ದೇಹದ ಮೇಲೆ ಹೇಗೆ ಕಾಣಿಸ್ತಿದಾವಪ್ಪ ಅಂದ್ರೆ, ಯಾವ ತರ ನೀಲಮಣಿ ಪರ್ವತದ ಮೇಲೆ ಬೆಳಗಿನ ಸೂರ್ಯನ ಕಿರಣಗಳು ಬಿದ್ದಾಗ ಹೇಗೆ ಅದು ಚಿನ್ನದ ತರ ಹೊಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೋ, ಹೇಗೆ ಅದು ತನ್ನ ಹೊಳಪನ್ನ ತೋರಿಸುತ್ತೋ, ಆ ತರ ಶ್ರೀಕೃಷ್ಣನ ಮೈ ಮೇಲೆ ಹಳದಿ ಬಣ್ಣಗಳು ತೋರಿಸ್ತಿದೆ ಅಂತ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಜಗತ್ತು ತಪೋವನ್ ಸೌಖ್ಯೋ ಧೀರಗ್ ಧಾಗ್ ನಿಧಾಗ್. ಏನಪ್ಪಾ ಅಂದ್ರೆ ಇಸ್ ಪಂಕ್ತಿ ಖಾ ಭಾವ್. ಜಗತ್ತು ತಪೋಬನ್ ಸೌಖ್ಯೋ ಧೀರಗ್ ಧಾಗ್ ನಿಧಾಗ್. ಜಗತ್ತು ತಪೋಬನ್ ಅಂದ್ರೇನು, ತಪೋವನ, ತಪಸ್ಸು ಮಾಡೋದಿಕ್ಕೆ ತಪಸ್ವಿಗಳ ವನ. ಸೌಖ್ಯೋ ಧೀರಗ್ ಧಾಗ್ ನಿಧಾಗ್. ಧೀರಗ್ ಅಂದ್ರೆ ಭೀಷಣ್, ಧಾಗ್ ಬಿಸಿಲು, ತುಂಬಾನೇ ಹೆಚ್ಚು ಬಿಸಿಲು, ನಿಧಾಗ್ ಏನಪ್ಪ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಇಸ್ पंक्ति का भाव यह है कि ग्रीष्म ऋतु की भीषण गर्मी से पूरा जंगल तपोवन जैसा पवित्र बन गया है. ಏನಪ್ಪಾ ಅಂದ್ರೆ इस पंक्ति का भाव यह कहता है कि ग्रीष्म ऋतु की भीषण गर्मी से पूरा जंगल तपोवन जैसा पवित्र बन गया है. ಅಂದ್ರೆ ಗ್ರೀಷ್ಮ ಋತುವಿನ ಆ ಭೀಷಣ ಉಷ್ಣತೆ ಏನಿದೆ, ಆ ತಾಪಮಾನದಿಂದ ಇಡೀ ಕಾಡು ತಪೋವನದಷ್ಟು ಪವಿತ್ರ ಆಗೋಗಿದೆ. ಸಬ್ಕಿ ಆಪ್ಸಿ ದುಶ್ಮನಿ ಸಮಾಪ್ತ ಹೋ ಗಯಿ ಹೈ. ಎಲ್ಲರ ಪರಸ್ಪರ ದುಶ್ಮನಿ ಅಂದ್ರೆ ಏನದು, ವೈರತ್ವ ಏನಿದೆ, ದುಶ್ಮನಿ ಏನಿದೆ ಓ ಸಮಾಪ್ತ ಹೋ ಗಯಿ ಹೈ, ಎಲ್ಲಾನು ಸಮಾಪ್ತಿಯಾಗಿದೆ. सांप मोर हिरण और सिंह सभी पशु गर्मी से बचने के लिए एक साथ रह रहे हैं. ಅಂದ್ರೆ ಹಾವು, ನವಿಲು ಮತ್ತೆ ಜಿಂಕೆ ಮತ್ತೆ ಹುಲಿ ಇವೆಲ್ಲವೂ ಗರ್ಮಿ ಸೆ ಬಚನೆ ಕೆ ಲಿಯೆ, ಆ ಶಾಖದಿಂದ ಏನು ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ಎಲ್ಲಾನು ಒಟ್ಟೊಟ್ಟಾಗಿ ಬದುಕ್ತಿದಾವೆ. ऐसा प्रतीत होता है जैसे गर्मी के प्रभाव से बचने के लिए ये आपसी शत्रुता को भूलकर प्रेम से एक साथ रह रहे हैं. ಯಾವ ತರ ಪ್ರತೀತ ಆಗ್ತಿದೆ ಅಂದ್ರೆ, ಇವರು ಆ ಗರ್ಮಿಯಿಂದ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಿಕ್ಕೆ ಏನಪ್ಪಾ ಅಂದ್ರೆ ಎಲ್ಲಾ ಶತ್ರುತೆಯನ್ನ ಮರೆತು ಒಬ್ಬರಿಗೊಬ್ರು ಪರಸ್ಪರ ಪ್ರೇಮದಿಂದ ಬದುಕ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಜಪಮಾಲಾ ಛಾಪೈ ತಿಲಕ್ ಸರೈ ನಾ ಏಕೋ ಕಾಮು ಮನ್ ಕಾಂಚೆ ನಾಚೆ ವೃಥ ಸಾಚೆ ರಾಂಚೆ ರಾಮು. ಸೊ ಈ ದೋಹ ನಾವು 8ನೇ ದೋಹ, ಇದರದು ಮತ್ತೆ ಭಾವ ಸ್ಪಷ್ಟ ಕೀಜಿ ಅಂತ ಕೇಳಿದ್ದಾರೆ. ಏನು ಆ ದೋಹೆಯಲ್ಲಿ ನಾನು ಬೋರ್ಡ್ ಮೇಲೆ ಏನು ಬರ್ತಿದೆ ಅದನ್ನೇ ಬರೀಬಹುದು. ಸೊ ಏನಪ್ಪಾ ಅಂದ್ರೆ, इन पंक्तियों द्वारा कवि बिहारी ने बाहरी आडंबरों का खंडन करके भगवान की सच्ची भक्ति करने पर बल दिया है. ಏನಪ್ಪಾ ಅಂದ್ರೆ ಈ ಸಾಲುಗಳಲ್ಲಿ ಕವಿಯು ಬಾಹರಿ ಆಡಂಬರ ಅಂದ್ರೆ ಈ ಹೊರಗಿನ ಆಡಂಬರಗಳೇನಿದೆ, ತೋರಿಸ್ಕೊಳ್ಳೋಂತ ದಿಖಾವ ಆಡಂಬರಗಳೇನಿದೆ ಅವುಗಳ ಖಂಡನೆಯನ್ನ ಮಾಡ್ತಾ ಸಚ್ಚಿ ಭಕ್ತಿ ಕರ್ನೆ ಪರ್ ಬಲ್ ದಿಯಾ ಹೈ. ಸೊ ಸಚ್ಚಿ ಭಕ್ತಿ, ನಿಜವಾದ ಭಕ್ತಿ ತೋರೋದ್ರಲ್ಲಿ ಅವರು ಹೆಚ್ಚು
ಅಂದ್ರೆ ಬಲವನ್ನ ತೋರಿಸಿದ್ದಾರೆ, ಅಂದ್ರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಹೇಳ್ತೀವಿ. इस दोहे का भाव है कि माला जपने, छाप लगवाना, माथे पर तिलक लगवाने अर्थात बाहरी दिखावों से ईश्वर की प्राप्ति नहीं होती. ಸೊ ಮೇನ್ ಈ ದೋಹೆಯ ಭಾವ ಏನಪ್ಪಾ ಅಂದ್ರೆ ಜಸ್ಟ್ ಮಾಲ ಜಪ ಮಾಡೋದ್ರಿಂದ ಮತ್ತೆ ತಿಲಕ ಹಚ್ಕೊಳ್ಳೋದ್ರಿಂದ ಅಚ್ಚ ಹಾಕಿಸ್ಕೊಳ್ಳೋದ್ರಿಂದ ಇವುಗಳಿಂದ ಅಂದ್ರೆ ಎಲ್ಲ ಹೊರಗಿನ ಶೋ ಆಫ್ಗಳು, ಈ ಶೋ ಆಫ್ಗಳಿಂದ ಈ ತೋರಿಸ್ಕೊಳ್ಳುವಿಕೆಯಿಂದ ಏನು ईश्वरನ प्राप्ति आगोदिल्ला. कच्चे मन वालों का हृदय विचलित रहता है, इसलिए वे ही ऐसा करते हैं. ಅಂದ್ರೆ ಕಚ್ಚಾ ಮನ್ ಅಂದ್ರೆ ಏನು, ಶ್ರದ್ಧಾ ಭಕ್ತಿ ಇಲ್ಲದೆ ಇರುವಂತ ಮನಸ್ಸು ತುಂಬಾ ವಿಚಲಿತವಾಗಿರುತ್ತೆ. ಅಂತ ಮನಸ್ಸುಳ್ಳ ವ್ಯಕ್ತಿಗಳು ಮಾತ್ರ ಈ ತರ ಹೊರಗಿನ ಆಡಂಬಗಳು ಮಾಡ್ತಿರ್ತಾರೆ. जो इन जो इन व्यर्थ के आडंबरों में भटकते रहते हैं वे झूठ प्रदर्शन करके दुनिया को धोखा दे सकते हैं परंतु ईश्वर को नहीं. ಸೊ ಯಾರು ಈ ತರ ವ್ಯರ್ಥ ಆಡಂಬರಗಳಲ್ಲಿ ತೊಡಗಿರ್ತಾರೋ ಅವರು ತೋರಿಸ್ಕೊಂಡು ದುನಿಯಾವನ್ನ ಪ್ರಪಂಚವನ್ನ ಮೋಸ ಮಾಡಬಹುದು, ಆದ್ರೆ ಈಶ್ವರನನ್ನ ಮೋಸ ಮಾಡೋದಕ್ಕೆ ಆಗಲ್ಲ. ಭಗವಾನ್ ರಾಮ್ ತೋ ಸಚ್ಚೆ ಮನ್ ಕಿ ಭಕ್ತಿ ಸೆ ಹಿ ಪ್ರಸನ್ನ ಹೋತೆ ಹೈ. ಭಗವಾನ್ ದೇವರೇನಿದ್ದಾನೆ ಅವನು ಮನಸ್ಸಿನ ನಿಜವಾದ ಭಕ್ತಿಯಿಂದಾನೆ ಪ್ರಸನ್ನನಾಗ್ತಾನೆ. राम तो सच्चे मन से याद करने वालों के हृदय में रहते हैं, इसलिए मन पर नियंत्रण ही एक निष्ठा भक्ति है ಅಂತ ಇದರಲ್ಲಿ ಕವಿ ಸ್ಪಷ್ಟನೆ ಮಾಡಕ್ಕೆ ಹೊರಟಿದ್ದಾರೆ. ಸೊ ನೆಕ್ಸ್ಟ್ ಯೋಗ್ಯತಾ ವಿಸ್ತಾರ ಅಂತ ಅದೇ ಎಕ್ಸರ್ಸೈಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಇತ್ತು. ಏನಪ್ಪಾ ಅಂದ್ರೆ ಇಲ್ಲಿ ಒಂದು ದೋಹ ಕೊಟ್ಟಿದ್ದಾರೆ. ಈ ದೋಹೆಯ ಏನಪ್ಪಾ ಕೊಟ್ಟಿದ್ದಾರೆ ಅಂದ್ರೆ अध्यापक की मदद से बिहारी विषयक इस दोहे को समझने का प्रयास करें. ಅಂದ್ರೆ ಟೀಚರ್ ಜೊತೆ ಸೇರಿ ಇದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅಂತ ಒಂದು ಎಕ್ಸರ್ಸೈಸ್ ನ ಕೊಟ್ಟಿದ್ದಾರೆ. ಸೊ ಯೋಗ್ಯತಾ ವಿಸ್ತಾರಲ್ಲಿ ಏನಿದೆ, सतसैया के दोहरे जो नावक के तीर देखन में छोटे लागे घाव करे गंभीर. आई रिपीट, सतसैया के दोहरे जो नावक के तीर देखन में छोटे लगे घाव करे गंभीर. अध्यापक की मदद से बिहारी विषयक इस दोहे को समझने का प्रयास करें. इस दोहे से बिहारी की भाषा संबंधी किस विशेषता का पता चलता है. ಏನಪ್ಪಾ ಅಂತಿದ್ದಾರೆ ಅಂದ್ರೆ ಸತ್ಸೈ ಕೆ ದೋಹರೆ ಜೋ ನಾವಕ್ ಕೆ ತೀರ್ ಅಂದ್ರೆ ಬಿಹಾರಿಯ ರಚನೆ, ಬಿಹಾರಿ ಸತ್ಸೈ ಏನಿದೆ ಅದರಲ್ಲಿರುವಂತ ದೋಹರೆ ಅಂದ್ರೆ ದೋಹೆಗಳು, ಜೋ ನಾವಕ್ಕೆ ತೀರ್ ಒಬ್ಬ ನಾವಿಕನ ಬಾಣಗಳ ಥರವು. ಹೇಗಪ್ಪ ಅಂದ್ರೆ ದೇಖನ್ ಮೇ ಛೋಟೆ ಲಗವ್ ಘಾವ್ ಕರೆ ಗಂಭೀರ್. ಏನಪ್ಪಾ ಅಂದ್ರೆ ನೋಡೋದಿಕ್ಕೆ ತುಂಬಾನೇ ಚಿಕ್ಕದಾಗಿರುತ್ತೆ. ನಾವಿಕನ ಹತ್ರ ಬಾಣಗಳು ಏನಿರುತ್ತೆ ಅಂದ್ರೆ ಅವನ ಹತ್ರ ಇರೋ ಬಾಣಗಳು ತುಂಬಾನೇ ಸಣ್ಣದಾಗಿರುತ್ತೆ. ಬಟ್ ಏನಪ್ಪಾ ಅಂದ್ರೆ ಆ ಬಾಣಗಳನ್ನು ಬಿಟ್ಟಾಗ ತುಂಬಾನೇ ಹೆಚ್ಚು ಗಾಯಗಳನ್ನ ಮಾಡುತ್ತೆ, ಅಂದ್ರೆ ತುಂಬಾನೇ ಆಳವಾದ ಗಾಯಗಳನ್ನ ಮಾಡುತ್ತೆ. ಅದೇ ತರ ಸತ್ಸೈಯಲ್ಲಿ ಸಂಗ್ರಹವಾಗಿರುವಂತ ಬಿಹಾರಿಯ ದೋಹೆಗಳು ಏನಪ್ಪಾ ಅಂದ್ರೆ ಆ ನಾವಿಕನ ಬಾಣಗಳ ತರ. ನೋಡಕ್ಕೆ ದೋಹೆಗಳು ಎರಡೇನು ತುಂಬಾನೇ ಕಡಿಮೆ ಪದ ಯೂಸ್ ಮಾಡಿ ಸಣ್ಣದಾಗಿದೆ, ಆದರೆ ಅವು ತುಂಬಾನೇ ಆಳವಾದ ಅರ್ಥವನ್ನ ಒಳಗೊಂಡಿದೆ ಅಂತ ಈ ದೋಹೆ ಮುಖಾಂತರ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ इस दोहे से बिहारी की भाषा संबंधी किस विशेषता का पता चलता है. इस दोहे से यह पता चलता है कि बिहारी लाल जी कम से कम शब्द का प्रयोग करके ज्यादा से ज्यादा बहुत ಏನಂತೀವಿ ಅದು बहुत गहरा अर्थ निकालने में निपुण थे ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದು ಉತ್ತರ ನಾನು ಯಾವುದೋ ಒಂದು ವೆಬ್ಸೈಟ್ ತೆಗೆದಿರೋದು. ಏನಪ್ಪಾ ಬರ್ದಿದ್ದಾರೆ ಅಂದ್ರೆ ಇದರಲ್ಲಿ कवि बिहारी द्वारा रचित इस दोहे को पढ़ने से पता चलता है कि बिहारी गागर में सागर भरने की कला में ಸಿದ್ಧಹಸ್ತ हैं. ಅಂದ್ರೆ ಅದೇ ಕಡಿಮೆ ಪದಗಳು ಉಪಯೋಗ ಮಾಡಿ ಹೆಚ್ಚು ಅರ್ಥವನ್ನ ತುಂಬುವಂತ ಕೆಲಸ ಮಾಡೋದ್ರಲ್ಲಿ ಇವರು ನಿಪುಣರು ಅಂತ ಹೇಳ್ತಿದ್ದಾರೆ. ಅದೇ ಏನಪ್ಪಾ ಅಂದ್ರೆ वे कम से कम शब्दों में अधिकाधिक बात करने की कला में निपुण हैं. सत्सई के दोहों के माध्यम से उन्होंने कम से कम शब्दों में भावों को अभिव्यक्त करने के अलावा अर्थ गांभीर्य के भी दर्शन होते हैं. ಸೊ ಈ ಸತ್ಸೆಯಲ್ಲಿ ಸಂಗ್ರಹವಾಗಿರುವಂತ ದೋಹೆಗಳು ಏನಿದೆ ಅವು ಕಡಿಮೆ ಶಬ್ದದಿಂದ ಹೆಚ್ಚು ಭಾವನೆಯನ್ನ
ವ್ಯಕ್ತ ಮಾಡೋದ್ರ ಜೊತೆಗೇನು ಅರ್ಥ ಗಾಂಭೀರ್ಯವಾಗಿದೆ ಅನ್ನೋದು ನಮಗೆ ಅಲ್ಲಿ ಗೊತ್ತಾಗುತ್ತೆ. ಯಹ ದೋಹೆ ಮನ್ ಕೆ ಗಹರಾಯೋ ಸೆ ಛೂ ಜಾತಿ ಹೈ, ಅಂದ್ರೆ ಮನದ ಆಳದವರೆಗೂ ಕೂಡ ಈ ದೋಹೆಗಳು ಮುಟ್ಟಿ ಹೋಗುತ್ತೆ. इसके अलावा उनके दोहों में ब्रज भाषा की सरसता, कोमलता, मधुरता व्याप्त है. इन दोहों में श्रृंगार रस, ಅದರಲ್ಲಿ ಎರಡು ಸಂಯೋಗ ವಿಯೋಗ दोनों तथा भक्ति रस घनभूत है. ಮತ್ತೆ ಅವರ दोहेಗಳಲ್ಲಿ अनुप्रास, रूपक, उपमा और उत्प्रेक्षा अलंकारों का स्वाभाविक प्रयोग होने से ಭಾಷಿಕ್ ಸೌಂದರ್ಯ बढ़ गया है. ಸೊ ಇದರಿಂದ ಅವರ ಭಾಷೆಯ ಸೌಂದರ್ಯ ಕೂಡ ಬೆಳೆದಿದೆ ಅಂತ ಇದರಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಶಬ್ದಾರ್ಥ ಟಿಪ್ಪಣಿಯ, ಆಲ್ರೆಡಿ ಇದನ್ನೆಲ್ಲಾನು ನಾನು ಏನು ಒಂದೊಂದು ದೋಹೆಯ ವ್ಯಾಖ್ಯಾನ ಹೇಳುವಾಗ ಈ ಪದಗಳ ಅರ್ಥವನ್ನ ಹೇಳಿರ್ತೀನಿ. ಸೊ ಇನ್ನೊಂದ್ಸತಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಸೋಹತ್, ಸೋಹತ್ ಮೀನ್ಸ್ ಅಚ್ಚಾ ಲಗ್ನ. ಪಿತು ಪೀಲಾ, ಪಟು ಕಪಡ, ನೀಲ್ಮಣಿ ಸೇನ್ ನೀಲ್ಮಣಿ ಪರ್ವತ, ಆತ್ಪು ಧೂಪ್ ಅಂದ್ರೆ ಬಿಸಿಲು, ಆಹಿ ಆಹಿ ಅಂದ್ರೆ ಸಾಪ್ ಅಂದ್ರೆ ಹಾವು, ತಪೋಬನ್ ತಪೋಬನ್ ಅಂದ್ರೆ ತಪಸ್ವಿಗಳ ವನ. ಮತ್ತೆ ಇನ್ನು ಹೆಚ್ಚು ವರ್ಡ್ಸ್ ಇದೆ, ಅಂದ್ರೆ ಧೀರಗ್ ಧಾಗ್ ಅಂದ್ರೆ ಪ್ರಚಂಡ್ ಅಂದ್ರೆ ಭಯಂಕರ ಗರ್ಮಿ, ನಿಧಾಗ್ ಅಂದ್ರೆ ಗ್ರೀಷ್ಮ ಋತು, ನಿಧಾಗ್ ರೆಪ್ರೆಸೆಂಟ್ ಗ್ರೀಷ್ಮ ಋತು. ನೆಕ್ಸ್ಟ್ ಭರತಸ್, ಭರತಸ್ ಅಂದ್ರೆ ಬಾಚಿತ್ ಅಂದ್ರೆ ಮಾತಾಡುವಂತಹ ಖುಷಿ, ಲುಕಾಯಿ ಅಂದ್ರೆ ಚುಪಾನ, ಸೋಹ್ ಅಂದ್ರೆ ಶಪಥ್ ಅಂದ್ರೆ ಅವರು ಶಪಥ ಮಾಡ್ತಾರೆ ಅಂತ. ನಾಟಿ, ನಾಟಿ ಅಂದ್ರೆ ನಿರಾಕಾರ, ಏನದು ಮನಾಕರ್ಣ ಅಂದ್ರೆ ನಿರಾಕಾರ ಮಾಡುವಂಥದ್ದು. ನೆಕ್ಸ್ಟ್ ರಿಜತ್, ಖಿಜತ್, ಮಿಲತ್, ರಿಜತ್ ಖಿಜತ್ ಮಿಲತ್, ಇದ್ರ ಅರ್ಥ ಕೂಡ ತಿಳ್ಕೊಂಡಿದ್ದೀವಿ. ಅಂದ್ರೆ ಮೋಹಿತ್ ಹೋನ, ಗುಸ್ಸಾ ದಿಖಾನ, ಮಿಲ್ನ, ಭವನ್ ಅಂದ್ರೆ ಭವನ್ನು. ಅದಾದ್ಮೇಲೆ ಇನ್ನು ಕಾಗಜ್ ಅಂದ್ರೆ ಕಾಗಜು. ಇದು ಕಂಪ್ಲೀಟ್ ಪದಗಳ ಅರ್ಥ ಏನಿದೆ ಆಲ್ರೆಡಿ ನೋಡಿದೀವಿ. ಇನ್ನೊಂದ್ಸತಿ ಅರ್ಥಗಳನ್ನ ತಿಳ್ಕೊಳ್ಳಿ, ಯಾಕಂದ್ರೆ ಪದಗಳ ಅರ್ಥ ತಿಳ್ಕೊಂಡ್ರೆ ನಾವು ವ್ಯಾಖ್ಯೆಯನ್ನ ಮತ್ತೆ ಆ ಭಾವಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಆನ್ಸರ್ಸ್ನ ಬರೀಬಹುದು. ಸೊ ಇಲ್ಲಿವರೆಗೂ ಬಿಹಾರಿಕೆ ಜೋ 8 ದೋಹೆ ಇದೆ, ಅವರ 8 ದೋಹೆಗಳು ಏನಿದ್ವು ಅವುಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ಹೋಪ್ ಎಲ್ಲರಿಗೂ 8 ದೋಹೆಗಳು ಚೆನ್ನಾಗಿ ಅರ್ಥ ಆಗಿ ಅವರ ವ್ಯಾಖ್ಯೆ ವಿವರಣೆ ಕೂಡ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮುಂದಿನಲ್ಲಿ 4th ಚಾಪ್ಟರ್ಗೆ ಮುಂದುವರೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.